ಹಲೋ ಫ್ರೆಂಡ್ಸ್, ನಾನು ನಮ್ಮ ಅಣ್ಣ ಮತ್ತು ನಮ್ಮ ಇಶಾನ್ 3 ಮಂದಿ ಕೂಡಿ ಇವತ್ತು ಹೊಂಟಿದ್ವಿ ಕೃಷಿ ಇಲಾಖೆಗೆ. ಬರ್ರಿ ನಿಮಗೂ ತೋರಿಸ್ತೀನಿ ಬಾಗಲಕೋಟೆದ ಕೃಷಿ ಇಲಾಖೆ. ಬಂಗಲೋ ಬಂಗಲೋ ತೇಜಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಬಾಜುಕ್ನ ಮನೆ ಕಟ್ಟತ್ತಾರ್ರಿ ಅವ್ರ. ಇದ ನೋಡ್ರಿಪ್ಪ ತೇಜಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಕಾಲೇಜ್. ಇದ್ರದ್ದು ಮೇನ್ ಗೇಟ್ ಆ್ಯಕ್ಚುಲಿ ಫ್ರಂಟ್ ಸೈಡ್ ಐತ್ರಿ. ಇದು ಕೃಷಿ ಇಲಾಖೆ ಎಂಟ್ರಿ ರೀ. ಸ್ಟಾರ್ಟಿಂಗಿಗೆ ನೋಡ್ರಿ ಎಷ್ಟು ಚಂದ ಪಿಂಕ್ ಕಲರ್ದು ಇವು ಹೂವು ಏನು ಹಚ್ಚಾರ. ಇದನ್ನು ನಂಗೆ ಭಾಳ ಸೇರಿತ್ತು. ಅನ್ನಾಗೂ ನಾ ಹೇಳತ್ತಿದ್ದೆ ಇವು ನಾವು ಹಚ್ಚೋಣಪ್ಪ ಮನೆ ಮುಂದೆ ಅಂಥೇಳಿ. ಸೊ ಇಲ್ಲೆಲ್ಲ ತೆಂಗಿನಕಾಯಿ ಗಿಡ ಆಯಿತು, ಚಿಕ್ಕು ಗಿಡ ಆಯಿತು, ಮಾವಿನಕಾಯಿ ಗಿಡ ಆಯಿತು, ಎಲ್ಲ ಥರದ ಗಿಡ ಇಲ್ಲಿ ಹಚ್ಚಾರ್ರಿ ಇವ್ರು. ಬೇಕಂತಂದ್ರೆ ನಾವು ತೊಗೊಂಡು ಹೋಗ್ಬೋದು ಇವ್ರ ಕಡೆಯಿಂದ ಸಸಿ. ನಮ್ಮ ಬಾಗಲಕೋಟೆಯ ಕೃಷಿ ಇಲಾಖೆ ರೀ ಇದು. ಭಾಳ ಚಂದ ಐತಿ. ಇದು ಅಷ್ಟ ಅಲ್ಲದ ಇದ್ರದ್ದು ಕಾಲೇಜು ಕೂಡ ಐತಿ. ಆದ್ರೆ ಅಲ್ಲಿಯೂ ಕೂಡ ಹೋಗಿ ಬರೋಣ, ತೋರಿಸ್ತೀನಿ ನೋಡೋಣ ಮಾಡ್ರಪ್ಪ. ಏನೇನದು ಮಾವಿನಕಾಯಿ ಅದಾವ ಅಲ್ಲಿ, ಎಲ್ಲ ಮಾವಿನಕಾಯಿ ಗಿಡ ಅದಾವ ಆ ಕಡೆ. ಯಾರು ಕಾಣವಲ್ರಲ್ಲಿ ಇಲ್ಲಿ. ಇವೆಲ್ಲ ಶೋದು ಗಿಡ. ಓ ನೋಡ್ರಿಲ್ಲ ಯಾರದಾರು. ಹೆಲೋ ಡಾಗು. ಐ ಐ ಐ ನಡ್ರಿ ಫ್ರೆಂಡ್ಸ್, ಲಘು ಒಳಗೆ ಹೋಗೋನು. ಯಾರು ಆಲ್ರೆಡಿ ನೋಡಿದಿರಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಯಾರು ನೋಡಿಲ್ಲ ಅವ್ರು ಹೋಗಿ ಪ್ಲೀಸ್ ವಿಸಿಟ್ ಮಾಡಿರಿ. ಭಾಳ ಚಂದ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೂ ಕೂಡ. ನೋಡ್ರಿ ಇದೇ ಇಲಾಖೆ. ಅದಾವಲ್ಲೇ ಮಾವಿನಕಾಯಿ ಅದಾವ ನೋಡಿ. ಇಲ್ಲಿ ನೋಡಿ ಎಷ್ಟು ದೊಡ್ಡದವು. ಇದು ಹರ್ಕೊಂಡ್ ಬಾ ಒಂದೆಡೆ. ಇಲ್ಲಿ ನೋಡಿದ. ಓ ತಡಿ ತಡಿ ತಡಿ, ಇಲ್ಲೇ ತಡಿ, ಸೈಡ್ ತಗೋ. ನಾನಂತೂ ಮಾವಿನಕಾಯಿ ಹರ್ಕೊಳಕ್ಕೆ ರೆಡಿ ಆಗಿದೆ. ಬಟ್ ನಮ್ಮನ್ನ ಬೇಡ, ಇಲ್ಲ ಅಲವ್ ಮಾಡಲ್ಲ ಅಂತಂದು ಹಂಗಂಥೇಳಿ ಸುಮ್ಮನಾದೆ. ಅಲ್ಲಿ ಒಬ್ರಿಗೆ ಕೇಳಿದೆ, ಖರೆ ಅವರು ಬ್ಯಾಡ್ರಿ ಅಕ್ಕಾರ ಅಂತಂದ್ರು. ಸೊ ಫೈನಲಿ ನಾವು ರೀಚ್ ಆಗೇವ್ ನೋಡ್ರಿ ತೋಟಗಾರಿಕೆಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯಕ್ಕೆ. ನಡ್ರಿ ಒಳಗೆ ಹೋಗು, ನಿಮಗೂ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ನಿಮಗೆ ಖರೆ ಹೇಳ್ತೀನಿ ರೀ, ಇಷ್ಟು ವರ್ಷ ನಾ ಬಾಗಲಕೋಟ್ನಾಗ ಇದ್ದೆ, ಇನ್ನೂ ಮಠ ನಾನು ಇಲ್ಲಿ ಹೋಗಿರಲಿಲ್ಲ. ಇದು ನಂದು ಫಸ್ಟ್ ವಿಸಿಟ್. ನಮ್ಮ ಅಣ್ಣ ಮತ್ತು ಮಮ್ಮಿ ಭಾಳ ಸತಿ ಬಂದಿದ್ರು, ಬಟ್ ನನಗೆ ಬರೋಕ್ಕಾಗಿರಲಿಲ್ಲ. ಸೊ ಇವತ್ತು ನನ್ನ ಲಾಸ್ಟ್ ಡೇ ಇತ್ತು ಬಾಗಲಕೋಟ್ನಾಗ. ಇವತ್ತು ನಾ ರಿಟರ್ನ್ ಬೆಳಗಾಂಕ ಹೊಂಟಿದ್ದೆ. ಹಾಗಾಗಿ ಅಣ್ಣ ಬಾ ನಿನಗಲ್ಲಿ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಕರ್ಕೊಂಡು ಬಂದ. ಭಾಳ ಮಸ್ತ್ ಮತ್ತು ಎಷ್ಟು ದೊಡ್ಡದಿತ್ತು ಅಪ್ಪ. ನೋಡಿದ್ರು ಹಂಗೆ ನೋಡ್ಕೊತ ಇರ್ಬೇಕನ್ಸತ್ತಿತ್ತು. ಖರೆ ಇದೇನೈತಲ್ರಿ ಮುಗಿಯಾಕತ್ತಿದ್ದಿಲ್ಲ. ಬಿಸಿಲು ಭಾಳ ಇತ್ತು, ಬಟ್ ಭಾಳ ಚಂದ ಪ್ಲೇಸ್ ಇತ್ತು. ಬೋರ್ ಆಗಾಕತ್ತಿದ್ದಿಲ್ಲ. ಬಿಸಿಲು ಇದ್ದರೂ ನಾನೇನಂದೆ ಹೋಗೋದ ಇವತ್ತು ಅಂಥೇಳಿ ಹೋದ್ವಿ ರೀ. ಸೊ ಗೈಸ್, ಒಳಗೆ ಎಂಟ್ರಿ ನಮ್ದು ಆಗೇದ್ರಿ. ನೋಡೋಣ ಅನ್ನಾಗ ಯಾವ್ಯಾವ ಪ್ಲ್ಯಾಂಟ್ಸ್ ತೊಗೊಳ್ಳೋವು ಅದಾವು. ಸೊ ನೋಡೋಣ ಯಾವ್ದು ತೊಗೊಳತನ, ಇಲ್ಲೇನ ಕೇಳಾಕತ್ತಾನ ಯಾವ್ದ್ಯಾವ್ದು ಏನೇನು ಬೇಕಂಥೇಳಿ. ತೊಗೊಂಡಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಚಂಪಾ, ಪಿಂಕ್ ಕಲರ್ ಚಂಪಾ. ಎರಡು ಕೊಡ್ರಿ. ಎರಡು ಕೊಡ್ರಿ. ಊಟ ಇದೆ. ಇವೊಂದೆರಡು ಚಂಪಾ, ದಾಸವಾಳದ ಒಂದು ಪಿಂಕ್ ಕಲರ್ದ. ಮನೆಯೊಳಗೆ ಆಲ್ರೆಡಿ ರೆಡ್ ಮತ್ತು ವೈಟ್ ಕಲರ್ ಹಚ್ಚನ್ರಿ ಅನ್ನ. ಈಗ ಪಿಂಕ್ ಕಲರ್ ತೊಗೊಂಡನು. ಇದು ಹೆಂಗಂತಮ್ಮ ಗೊತ್ತಿಲ್ಲ, ಕೇಳಿಲ್ಲ ನಾನು. ಇದು ಮಣ್ಣೀರು ಕಲರ್ ಇತ್ತಲ್ಲ ಅಣ್ಣ. ಹಾಂ ಬರ್ರಿ ಬರ್ರಿ.
ನೋಡ್ರಿ ಇಲ್ಲಿ. ಇವ 2 ತೊಗೊಂಡನು ಪ್ಲಾಂಟ್ಸ್, ಅವ 2 ತೊಗೊಂಡನು ಮುಂದೆ. ನಡ್ರಿ ಹೋಗೋಣ ಈಗ. ಬಿಸಿಲು ಭಾಳ ಐತ್ರಿಪ್ಪ ಯಪ್ಪ, ತ್ರಾಸಾಗತೈತಿ ಬಿಸಿಲಿಗೆ. ಸೊ ಇಷ್ಟು ಪ್ಲಾಂಟ್ಸ್ ತೊಗೊಂಡು ಈಗ ಸೀದಾ ಮನೆಗೆ ಹೋಗೋಣ್ರಿ. ಊಟ ಮಾಡಿ ಸೀದಾ ಹೋಗಿ ಬೆಳಗಾವಿ ಬಸ್ ಹತ್ತೋದ. ಯಾರಿಗಾದರೂ ಏನಾದರೂ ಪ್ಲಾಂಟ್ಸ್ ಬೇಕಿತ್ತಂದ್ರೆ ಸೀದಾ ಇಲ್ಲಿ ಹೋಗ್ರಿ. ಕೃಷಿ ಇಲಾಖೆನಾಗ ನಿಮಗೆ ಎಲ್ಲ ಥರದ್ದು ಗಿಡಗಳು ಸಿಗ್ತಾವು. ನಡ್ರಿ, ಬಿಸಿಲು ನೋಡ್ರಪ್ಪ ಹೆಂಗೈತಿ. ಬಸ್ ಅಂತೂ ಫುಲ್ ಐತ್ರಿ. ನನಗಂತೂ ಸೀಟ್ ಸಿಕ್ಕಿಲ್ಲ. ಸೊ ನಾನು ನೋಡ್ರಿಲ್ಲೇ ನಿಂತ್ಕೊಂಡು ಹೊಂಟೀನಿ. ನೋಡೋಣ್ರಿ ಮುಂದೆ ಏನಾದ್ರು ಸೀಟ್ ಸಿಗುತ್ತೇನಂತ ಹೇಳಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ನಾಗ. ಅಲ್ಲಿ ಮಟ್ಟ ಟೇಕ್ ಕೇರ್ ಆ್ಯಂಡ್ ಬಾಯ್.